ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ನ ಹೇಗೆ ಕಲರೈಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದ ವಿಡಿಯೋ ಕ್ರೋಮ್ ಓಪನ್ ಮಾಡಿ. ಆ್ಯಂಡ್ ನಾನು ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಆಲ್ರೆಡಿ ಸರ್ಚ್ ಮಾಡಿದ್ದೆ. ಇಲ್ಲಿ ಸುಮಾರು ಫೋಟೋಸ್ ಇದ್ದಾವೆ. ಇದರಲ್ಲಿ ನಾನು ಈ ಒಂದು ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ಫೋಟೋನ ಡೌನ್ಲೋಡ್ ಮಾಡ್ಕೊತೀನಿ, ಇಲ್ಲಾಂದ್ರೆ ಕಾಪಿ ಮಾಡಿ ಡೆಸ್ಕ್ಟಾಪ್ ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಆಗ್ತಲ್ಲ, ಯಾಕೋ ಡೌನ್ಲೋಡ್ ಮಾಡ್ಕೋಬೇಕೇನು. ಸೇವ್ ಇಮೇಜ್ ಹ್ಯಾಸ್ ಡೆಸ್ಕ್ಟಾಪ್ ಮೇಲೆ ಸೇವ್. ಓಕೆ, ಡೌನ್ಲೋಡ್ ಆಯಿತು. ನೆಕ್ಸ್ಟ್ ಈ ಒಂದು ವೆಬ್ಸೈಟ್ ಏನಿದೆ, ಹೆಸರು colorize.com, imagecolorize.com ಅಂತ ಈ ಒಂದು ವೆಬ್ಸೈಟ್ಗೆ ಹೋಗ್ರಿ, ವಿಸಿಟ್ ಮಾಡಿ. ವಿಸಿಟ್ ಆದಮೇಲೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಇಮೇಜನ್ನ ಅಪ್ಲೋಡ್ ಮಾಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ನ ಅಪ್ಲೋಡ್ ಆದಮೇಲೆ ಸ್ಟಾರ್ಟ್ ಅಂತ ಒತ್ತಬೇಕು. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಅದೇನಾಗುತ್ತೆ, ಇಮೇಜ್ ಕಲರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರಿವ್ಯೂ ಡೌನ್ಲೋಡ್ ಅಂತಿದೆ, ಸೊ ಪ್ರಿವ್ಯೂ ಮಾಡ್ತೀನಿ ನಾನು, ನೋಡೋಣ ಹೇಗಿದೆ ಅಂತ. ಓಕೆ, ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಈ ಒಂದು ಫೋಟೋ ಕಲರೈಸ್ ಆಗಿದೆ ಅಂತ. ಫಸ್ಟಿಗೆ ಹೇಗಿತ್ತು, ಈ ರೀತಿ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್, ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದೆ ನಾನು ಈ ರೀತಿ ಕಲರೈಸ್ ಮಾಡಿಕೊಟ್ಟಿದೆ. ಓಕೆ, ನೀವು ಇದನ್ನು ಲಾಗಿನ್ ಅಥವಾ ಸೈನ್ ಅಪ್ ಆಗೋದೇನು ಬೇಕಾಗಿಲ್ಲ, ಜಸ್ಟ್ ನೀವು ತೋರಿಸ್ತೀನಿ. ಈ ಒಂದು ಇಮೇಜ್ ಕಲರೈಸ್ ಅಂತ ಸರ್ಚ್ ಮಾಡ್ತಾರಲ್ಲ, ಸರ್ಚ್ ಆದಮೇಲೆ ಇಲ್ಲಿ ಕಲರೈಸ್ ಅಂತ ಓದ್ತೀರಿ ಡೈರೆಕ್ಟ್. ಇಲ್ಲಾಂದರೆ ನಿಮ್ಗೆ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಕೇಳ್ಬೋದು. ಓಕೆ, ಇನ್ನೊಂದು ಇಮೇಜ್ನ ತೊಗೊಳ್ಳೋಣ. ಈ ಒಂದು ರೋಸ್ ಇಮೇಜ್ ತೊಗೊತೀನಿ ನಾನು. ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆ, ಈ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲೋಡ್ ಇಮೇಜ್ ಮೇಲೆ ಒತ್ತಿ ಸ್ಟಾರ್ಟ್. ಓಕೆ, ಈ ಇಮೇಜ್ ಹೇಗೆ ಕಾಣುತ್ತೆ ನೋಡೋಣ. ಕಲರೈಸ್ ಆದಮೇಲೆ ಪ್ರಿವ್ಯೂ ಮೇಲೆ ಒತ್ತೀನಿ. ಓಕೆ, ವಾವ್, ಬೆಟರ್. ಓಕೆನಾ, ಈ ರೀತಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸಿಂದ ಕಲರ್ ಫೋಟೋಸ್ನ ಅಥವಾ ಕಲರ್ಗೆ ಕನ್ವರ್ಟ್ ಮಾಡ್ಕೋಬೋದು ಈಸಿಯಾಗಿ ಈ ಒಂದು ವೆಬ್ಸೈಟಿಂದ. ವೆಬ್ಸೈಟ್ ಹೆಸರು imagecolorize.com ಅಂತ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಥ್ಯಾಂಕ್ಸ್ ಫಾರ್ ವಾಚಿಂಗ್.